ಕೈ ಸ್ಟ್ರೈಟ್ ಮಾಡಿ. ನಿಧಾನ, ನೋವಾಗ್ತಾ ಇದೆ ಮೇಡಮ್. ಸರ್, ಕೈನ ಸ್ವಲ್ಪ ಅಲ್ಲಾಡ್ಸದೆ ಸ್ಟ್ರೈಟ್ ಆಗಿ ಇಟ್ಕೊಳ್ಳಿ ಸರ್. ನೀವು ಕೈನ ಹೀಗೆ ಶೇಕ್ ಮಾಡ್ತಾ ಇದ್ರೆ ಬ್ಯಾಂಡೇಜ್ ಮಾಡಕ್ ಆಗಲ್ಲ ಸರ್. ಸರ್, ನೋವಾಗ್ತಾ ಇದೆ ಮೇಡಮ್. ಮೇಡಮ್, ಇವ್ರ ಕೈನ ಸ್ವಲ್ಪ ಹಿಡ್ಕೊಳ್ಳಿ. ನಾನಾ? ಓ, ಈ ತರನೂ ಇದೆಯಾ? ಈ ಪ್ಲಾನ್ ಒಳ್ಳೆ ಚೆನ್ನಾಗಿದೆಯಲ್ಲ. ಸರ್, ಅಯ್ಯೋ, ನೋವಾಗ್ತಾ ಇದೆ ಮೇಡಮ್. ಇವ್ರ ಕೈನ ಸ್ವಲ್ಪ ಗಟ್ಟಿ ಹಿಡ್ಕೊಳ್ಳಿ ಮೇಡಮ್. ನಿಧಾನಕ್ಕೆ. ಗಟ್ಟಿ ಹಿಡ್ಕೊಳ್ಳಿ ಮೇಡಮ್. ಅಯ್ಯೋ, ಹುಷಾರು. ಹಿಡ್ಕೊಳ್ಳಿ ಮೇಡಮ್. ನಾನ್ ಟ್ಯಾಬ್ಲೆಟ್ ತಗೊಂಡ್ ಬರ್ತೀನಿ, ಬರೋ ತನಕ ಸ್ವಲ್ಪ ಹಿಡ್ಕೊಳ್ಳಿ. ತುಂಬಾ ನೋವಾಗ್ತಿದ್ಯಾ? ಹೌದು, ನೋವಾಗ್ತಾ ಇದೆ. ನಿನಗೋಸ್ಕರ ಏನಾದ್ರೂ ಸಹಿಸ್ಕೋತೀನಿ ಬಿಡು. ಐ ಆಮ್ ಸಾರಿ. ನೋಗ್ತಿದೆ. ಅದೇನೋ ಗೊತ್ತಿಲ್ಲ, ನೀನ್ ಕೈ ಹಿಡ್ಕೊಂಡ್ರೆ ನೋವಾಗ್ತಿಲ್ಲ, ಕೈ ಬಿಟ್ಟಿದ ತಕ್ಷಣ ನೋವಾಗ್ತಾ ಇದೆ. ಹೌದಾ? ಇವಾಗ ಕೈ ನೋವು ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಇನ್ನೊಂದ್ 2 ದಿವಸದಲ್ಲಿ ಸರಿ ಹೋಗುತ್ತೆ. ನಿನ್ ಫ್ರೆಂಡ್ ಅವ್ರ ಅಕ್ಕ ಲವರ್ ಜೊತೆ ಒಂದಾಗಕ್ಕಾಗದೆ ಅವರಿಬ್ರು ತುಂಬಾನೇ ನೋವಲ್ಲಿದ್ದಾರಲ್ವಾ? ಆ ನೋವು ತುಂಬಾನೇ ಕಷ್ಟ ಪರಿ. ಆ ನೋವೇನು ಅಂತ ನನಗೆ ಇವಾಗ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಹೌದು, ನನ್ನ ಅಕ್ಕ ಪಾಪ. ನಿಮ್ಮ ಅಕ್ಕನ? ಹೌದು, ಆ ಅಕ್ಕ ಪಾಪ. ನೀನೇನ್ ಕಡಿಮೆನಾ? ಅವಳ ಲವ್ ಸಕ್ಸಸ್ ಆಗ್ಲಿ ಅಂತ ನೀನ್ ಎಷ್ಟು ಕಷ್ಟಪಡ್ತಾ ಇದೀಯ. ನಿನ್ ಫ್ರೆಂಡ್ ಅವ್ರ ಅಪ್ಪ ಅಮ್ಮನಿಗೆ ಕತೆ ಕಟ್ಟಿ ಅವ್ರ ಅಜ್ಜಿ ಕಣ್ಣಿಗೆ ಮೋಸ ಮಾಡಿ. ಅಯ್ಯೋ, ಹಾಗಲ್ಲ. ಬೇರೆಯವ್ರ ಲವ್ಗೆ ನೀನು ಅಷ್ಟು ಸ್ಟ್ರಾಂಗ್ ಆಗಿ ಕಷ್ಟಪಡ್ತಿದ್ಯಾ ಅಂದ್ರೆ ಇನ್ನು ನಿನ್ ಲವಲ್ಲಿ ನೀನು ಎಷ್ಟು ಸ್ಟ್ರಾಂಗ್ ಆಗಿರ್ತೀಯ ತಾನೆ? ನನ್ ಯಾರನ್ನು ಪ್ರೀತಿ ಗೀತಿ ಮಾಡ್ತಿಲ್ಲ. ನಾನೇನೋ ಹೇಳಿದ್ರೆ ನೀನ್ ಬೇರೆ ಏನೋ ಅರ್ಥ ಮಾಡ್ಕೋಬೇಡ. ಅಂದ್ರೆ ನೀನ್ ಯಾರನ್ನು ಲವ್ ಮಾಡ್ತಿಲ್ವಾ? ನಾನು ಯಾರನ್ನೂ ಲವ್ ಮಾಡಲ್ಲ, ಮಾಡೋದು ಇಲ್ಲ, ಫ್ಯೂಚರ್ನಲ್ಲಿ ಮಾಡೋ ಐಡಿಯಾ ಕೂಡ ಇಲ್ಲ. ಹೌದಾ? ಹಲೋ, ಯಾಕೆ ಸುಮ್ನೆ ನನ್ನ ಕೈ ಹಿಡ್ಕೊಂಡು ನಿನ್ ಕೈ ಮೇಲೆ ಇಟ್ಕೋತಿದ್ಯಾ? ಅಯ್ಯೋ, ಬೇಕು ಅಂತ ಮಾಡ್ತಾ ಇಲ್ಲ. ಇದು ಟ್ರೀಟ್ಮೆಂಟು. ಟ್ಯಾಬ್ಲೆಟ್ ತಗೊಂಡ್ ಬರೋವರೆಗೂ ಹೀಗೆ ಕೈ ಹಿಡ್ಕೊಂಡಿರಿ ಅಂತ ನರ್ಸ್ತಾನೆ ಹೇಳ್ಬಿಟ್ಟೋಗಿದ್ದು. ಬಂದ್ಮೇಲೆ ನೀನೇ ಕೇಳು. ಹಾಗಾದ್ರೆ ಸರಿ. ಹೌದು, ನೀನ್ ಯಾರನ್ನಾದ್ರೂ ಲವ್ ಮಾಡ್ತಿದ್ಯಾ ಅಂತ ನಾನು ಕೇಳಿದ್ನಲ್ಲ, ಅದಕ್ಕೆ ನೀನ್ ವಾಪಸ್ ನನಗೆ ನೀನ್ ಯಾರನ್ನಾದ್ರೂ ಲವ್ ಮಾಡ್ತಿದ್ಯಾ ಅಂತ ಕೇಳ್ಬೋದಲ್ವಾ? ಅದೇ ತಾನೇ ಮ್ಯಾನರ್ಸು. ಕೇಳಿಲ್ಲ ಅಂದ್ರೆ ನೀನನ್ನ ಬಿಟ್ಬಿಡ್ತೀಯಾ? ಸರಿ ಹೇಳು, ನೀನ್ ಯಾರನ್ನಾದ್ರೂ ಲವ್ ಮಾಡ್ತಿದ್ಯಾ? ಈ ನಗುಗೆ ಏನರ್ಥ? ನಿನ್ ಪ್ರಶ್ನೆಗೆ ನನ್ನ ಉತ್ತರ. ಹಾಗಾದ್ರೆ ನೀನ್ ಲವ್ ಮಾಡ್ತಿದ್ಯಾ? ಎಸ್ ಎಸ್. ನಾನು ಒಂದು ಹುಡುಗಿನ ತುಂಬಾ ಸಿನ್ಸಿಯರ್ ಆಗಿ ಲವ್ ಮಾಡ್ತಾ ಇದ್ದೀನಿ. ಅಯ್ಯೋ ಪಾಪ. ಯಾರು? ನಾನಾ? ಆ ಹುಡುಗಿ. ಹಾಗೆಲ್ಲ ಹೇಳ್ಬೇಡಿ ಆಯ್ತಾ. ನಾನು ತುಂಬಾನೇ ಲಕ್ಕಿ. ನನಗಿಂತ ಆ ಹುಡುಗಿ ಇನ್ನೂ ತುಂಬಾನೇ ಲಕ್ಕಿ. ಹೌದಾ? ಆದ್ರೆ ಅದರಲ್ಲಿ ಒಂದು ಸಸ್ಪೆನ್ಸ್ ಇದೆ. ಅದ್ರಲ್ಲಿ ಏನ್ ಸಸ್ಪೆನ್ಸ್? ನಾನ್ ಲವ್ ಮಾಡ್ತಿರೋದು ಇನ್ನೂ ಆ ಹುಡುಗಿ ಗೊತ್ತೇ ಇಲ್ಲ. ಯಾಕೆ? ಇನ್ನೂ ಆ ಹುಡುಗಿ ಹತ್ರ ನಾನು ಹೇಳೇ ಇಲ್ಲ. ಓಹೋ, ನೀನು ಸೂರ್ಯನಾ? ಯಾವ ಸೂರ್ಯ? ತನ್ನ ಪ್ರೀತಿನ ಹೇಳ್ಕೊಳ್ದೆ ಇದ್ನಲ್ಲ, ಆ ಅಮೇರಿಕಾ ಸೂರ್ಯ. ಓ ಚೆ, ನಾನ್ ಹಾಗಲ್ಲ. ನಾನು ಆದಷ್ಟು ಬೇಗ ಪ್ರಪೋಸ್ ಮಾಡ್ಬಿಡ್ತೀನಿ. ಯಾವಾಗ? ಆದಷ್ಟು ಬೇಗ. ಆ ಹುಡುಗಿನ ಬಿಟ್ರೆ ಬೇರೆ ಹುಡುಗಿ ಬಗ್ಗೆ ನನ್ನ ಲೈಫಲ್ಲಿ ಯೋಚನೆನೂ ಮಾಡಕ್ಕಾಗಲ್ಲ. ನನಗೆ ಫಸ್ಟ್ ಲುಕ್ ಲವ್ ಮೇಲೆಲ್ಲ ನಂಬಿಕೆನೇ ಇಲ್ಲ. ನನಗಿದೆಯಲ್ಲ, ಆ ಹುಡುಗಿನ ಯಾವತ್ತು ನೋಡಿದ್ನೋ ಅವತ್ತೇ ನಾನು ಡಿಸೈಡ್ ಮಾಡ್ಬಿಟ್ಟೆ, ಇವಳೇ ನನ್ನ ಲೈಫ್ ಪಾರ್ಟ್ನರು ಅಂತ. ಅದು ನಿನ್ನ ಹಣೆ ಬರಹ. ಹಾಗೆಲ್ಲ ಹೇಳ್ಬೇಡ. ಅದು ಸರಿ. ಇನ್ನು ಎಷ್ಟು ದಿನ ಹೇಳ್ದೆ ಲವ್ ಮಾಡ್ತಿರ್ತೀಯ? ತುಂಬಾ ದಿನ ಏನಿಲ್ಲ, ಇನ್ನೊಂದೆರಡು ದಿನದಲ್ಲಿ ಅವಳ ಹತ್ರ ನನ್ನ ಮನಸ್ಸು ಬಿಚ್ಚಿ ಐ ಲವ್ ಯು
ನೋವ್ತಿದೆ ಅಯ್ಯೋ ಹಾಗಂತ ಹೇಳ್ತೀನಿ ಅಂದೆ ಅಷ್ಟೇ. ಅದಾದ್ಮೇಲೆ ಅವಳು ಯಾರು ಅಂತ ನಿನ್ನ ಹತ್ರ ಬಂದು ಹೇಳ್ತೀನಿ. ಆ ವಿಷಯ ಎಲ್ಲ ನನಗೆ ಯಾಕೆ? ಏನಾದ್ರೂ ಮಾಡ್ಕೊಳ್ಳಿ. ಅವಳು ಯಾರು ಅಂತ ನೀನೇ ಮೊದಲು ತಿಳ್ಕೊಬೇಕು. ಯಾಕೆ? ನೀನ್ ನನಗೆ ಅದೇನಂದ್ರೆ ನೀನ್ ನನಗೆ ವೆಲ್ ವಿಷರ್ ಅಲ್ವಾ, ಅದಕ್ಕೆ. ಸರಿ ಸರಿ. ಸರ್ ತಗೊಳ್ಳಿ ಟ್ಯಾಬ್ಲೆಟ್. ಮೇಡಮ್ ಕೈ ಬಿಡಿ ಮೇಡಮ್. ಏನೋ ಸುಮ್ನೆ ಹೇಳ್ದೆ, ಸಿಕ್ಕಿದೆ ಚಾನ್ಸು ಅಂತ ಕೈ ಹಿಡ್ಕೊಂಡು ಕೂತ್ಕೊಂಡೇ ಇರೋದಾ? ಅಯ್ಯೋ ಸಿಸ್ಟರ್, ಹಾಗೆಲ್ಲ ಮಾತಾಡ್ಬೇಡಿ. ನೀವೇ ತಾನೇ ಹೇಳಿದ್ದು ನಾನು ಬರೋವರೆಗೂ ಇವ್ರ ಕೈ ಹಿಡ್ಕೊಳ್ಳಿ ಅಂತ. ನಾನ್ ಸುಮ್ನೆ ಮಾತಿಗೆ ಹೇಳ್ದೆ ಅಮ್ಮ. ನಿಜವಾಗ್ಲೂ ನೀನ್ ಹಿಡ್ಕೊಂಡಿದ್ದಕ್ಕೆ ನೋವು ಸ್ವಲ್ಪ ಕಡಿಮೆ ಆಯ್ತು ಗೊತ್ತಾ? ನೀವು ಹುಷಾರಾಗಿ ಮನೆಗೆ ಹೋಗಿ, ನಾನು ಹೊರಡ್ತೀನಿ. ಪರಿ 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 ಏ ಪರಿ, ನೀವೇನ್ರಿ ಪರಿ? ಮೈ ಗಾಡ್, ಅಷ್ಟೇ ಕತೆ. ಅಮ್ಮ ಇನ್ನೂ ಮಲ್ಕೊಂಡೇ ಇಲ್ವಲ್ಲಪ್ಪ. ಈ ಗಾಯನವ್ರು ನೋಡ್ಬಾರ್ದಪ್ಪ. ಹೇಗಾದ್ರೂ ಮಾಡಿ ಮ್ಯಾನೇಜ್ ಮಾಡ್ಬೇಕಲ್ಲ. ಏನ್ ಮಾಡ್ಲಿ? ಅವ್ರಿಗೆ ಗೊತ್ತಾಗ್ದಂಗೆ ರೂಮ್ಗೆ ಹೋಗ್ಬಿಡ್ತೇನೆ. ಅರ್ಜುನ್, ಅಮ್ಮ ಇಲ್ಲೇ ಇದ್ದೀನಿ. ಬಾಯ್ಲಿ. ಇವಾಗ ಟೈಮ್ ಎಷ್ಟು? 12. ಯಾಕಿಷ್ಟು ಲೇಟು? ಸಂಜೆ 5 ಗಂಟೆಗೆ ನೀನು ಆಫೀಸಿಂದ ಹೊರಟೆ ಅಂತ ಮೆಸೇಜ್ ಬಂತು. ಹಂಗ ಅಮ್ಮ, ಅದು ಬಂದು ಒಬ್ರು ಕ್ಲೈಂಟ್ನ ಬಿಸ್ನೆಸ್ ವಿಷಯವಾಗಿ ಮೀಟ್ ಮಾಡಿ ನಾನು ಅಲ್ಲಿಂದ. ಯಾಕೆ ಒಂಥರ ಇದೆಯಾ ಅರ್ಜುನ್? ಮತ್ತೆ ಎಲ್ಲ ನಿನ್ನಿಂದನೇ ಅಮ್ಮ. 12 ಆಗಿದೆ. ಯಾಕಮ್ಮ ಮಲಗದ್ ಬಿಟ್ಟು ಸುಮ್ಮನೆ ಹೆಲ್ತ್ ಹಾಳು ಮಾಡ್ಕೋತಾ ಇದೆಯಾ? ನಿನ್ ಸ್ಟ್ರೆಸ್ ಎಲ್ಲ ಪಕ್ಕಕ್ಕಿಟ್ಟು ನೆಮ್ಮದಿಯಾಗಿ ಹೋಗಿ ಮಲಗ್ಬೇಕಲ್ವಮ್ಮ? ಮಕ್ಕಳು ಮನೆ ತಲುಪೋವರೆಗೂ ಯಾವ ತಾಯಿನೂ ನೆಮ್ಮದಿಯಾಗಿ ನಿದ್ದೆ ಮಾಡಲ್ಲ ಕಣೋ. ಮನಸ್ಸು ಪೂರ್ತಿ ಮಕ್ಳು ಯಾಕಿನ್ನೂ ಮನೆಗೆ ಬರ್ಲಿಲ್ಲ ಅಂತ ಚಡಪಡಿಸ್ತಾ ಮಕ್ಕಳು ಬರೋದನ್ನೇ ಕಾಯ್ತಾ ಇರ್ತಾಳೆ. ಈ ತಾಯಿ ಪ್ರೀತಿ ನಿಮ್ಗೆಲ್ಲೋ ಅರ್ಥ ಆಗತ್ತೆ.